ನಗರದ ಎಂ ಕೃಷ್ಣ ಕಾನೂನು ಮಹಾವಿದ್ಯಾಲಯದ ಕಾನೂನು ಅರಿವು ನೆರವು ಘಟಕ ಹಾಗೂ ಗುಡ್ ಸಿಟಿಜನ್ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಇಂದು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಅರ್ಥಪೂರ್ಣವಾಗಿ ಉದ್ಘಾಟಿಸಿದ ಗಣ್ಯರು ವಿದ್ಯಾರ್ಥಿಗಳಲ್ಲಿ ಕಾನೂನು ಪ್ರಜ್ಞೆಯ ಅಗತ್ಯತೆಯನ್ನು ಸಾರಿದರು. ಗುಡ್ ಸಿಟಿಜನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕಾಂತರಾಜು ಎಮ್ಮೆನವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿ ದೆಸೆಯಲ್ಲಿಯೇ ಕಾನೂನಿನ ಮೂಲಭೂತ ಅರಿವು ಇರುವುದು ಅತ್ಯಂತ ಅವಶ್ಯಕ. ಇದು ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಿಗಾಗಿ ಬದುಕಲು ಸಹಕಾರಿಯಾಗುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು. ದ್ವಿತೀಯ ವರ್ಷದ ಕಾನೂನು ವಿದ್ಯಾರ್ಥಿ ಮನೋಜ್ ಸಿಎಂ ಅವರು ಮಾತನಾಡುತ್ತಾ, ಬಾಲ ನ್ಯಾಯ ಕಾಯ್ದೆ 2015ರ ಅಡಿಯಲ್ಲಿ ಮಕ್ಕಳ ರಕ್ಷಣೆ ಮತ್ತು ಪಾಲನೆಗೆ ಇರುವ ಅವಕಾಶಗಳನ್ನು ಪ್ರತಿಯೊಬ್ಬರೂ ಅರಿಯಬೇಕು. ಮಕ್ಕಳಿಗೆ ಸುರಕ್ಷಿತ ಪರಿಸರ ಕಲ್ಪಿಸುವುದು ಸಮಾಜದ ಕರ್ತವ್ಯ ಎಂದರು. ನಂತರ ವಿದ್ಯಾರ್ಥಿ ಮಮತಾ ಚೌಧರಿ ಅವರು ಪೋಕ್ಸೋ ಕಾಯ್ದೆಯ ಬಗ್ಗೆ ವಿವರಣೆ ನೀಡಿ, ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸಲು ಇರುವ ಕಟ್ಟುನಿಟ್ಟಾದ ಕಾನೂನುಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಇರಬೇಕು. ದೌರ್ಜನ್ಯ ನಡೆದಾಗ ಮೌನ ವಹಿಸದೆ ಕಾನೂನಿನ ನೆರವು ಪಡೆಯಬೇಕೆಂದು ಕಿವಿಮಾತು ಹೇಳಿದರು. ಕೊನೆಯದಾಗಿ ಕಿಶೋರ್ ಕುಮಾರ್ ಎಂಆರ್ ಅವರು ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹವು ಸಮಾಜಕ್ಕೆ ಅಂಟಿದ ಶಾಪವಾಗಿದ್ದು, ಇವುಗಳನ್ನು ತಡೆಗಟ್ಟಲು ಕಾನೂನು ಎಷ್ಟು ಬಲಿಷ್ಠವಾಗಿದೆಯೋ ಅಷ್ಟೇ ಸಾರ್ವಜನಿಕರ ಸಹಕಾರವೂ ಮುಖ್ಯವಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿ ಮಿತ್ರರೇ ಹಾಗೂ ನೆರವೇರಿದಂತಹ ಉಪಸ್ಥಿತರಿದ್ದಂತಹ ಈಗ ತಕ್ಷಣ ಅನುಪಸ್ಥಿತರಾದಂತಹ ಎಲ್ಲ ಪ್ರಾಧ್ಯಾಪಕರು, ಇಂದು ಕಾನೂನು ಅರಿವು ನೆರವು ಘಟಕದ ವತಿಯಿಂದ ಪೋಕ್ಸೋ ಆಕ್ಟ್, ಜೂನಿಯರ್ ಜಸ್ಟಿಸ್, ಚೈಲ್ಡ್ ಲೇಬರ್ ಪ್ರಾಹಿಬಿಷನ್, ಚೈಲ್ಡ್ ಮ್ಯಾರೇಜ್ ಆಕ್ಟ್ ಈ 4 ಮುಖ್ಯ ಅಂಶಗಳನ್ನು ಮಕ್ಕಳ ಹಿತದೃಷ್ಟಿಯಿಂದ ಕಾಲೇಜಿನ ಕಾನೂನು ಅರಿವು ನೆರವು ಘಟಕದ ವತಿಯಿಂದ ಪ್ರತಿ ಕಾಲೇಜುಗಳಿಗೂ ಸಹ ಹೋಗಿ ಮಕ್ಕಳಿಗೆ ಅರಿವು ಮೂಡಿಸಬೇಕಂತ ಒಂದು ಫಂಕ್ಷನ್ ಅರೇಂಜ್ ಮಾಡ್ತೀವಿ. ಕಾನೂನಿದೆ, ನಿಮಗೆ ರಕ್ಷಣೆಗೋಸ್ಕರನೇ ಪೋಕ್ಸೋ ಆಕ್ಟ್ ಬಂದಿರೋದು. ಸೊ ಪ್ಲೀಸ್ ಇದನ್ನ ಪೇರೆಂಟ್ಸ್ ಗೊತ್ತಾದ್ರೆ ಬೈತಾರೆ, ನನ್ನ ಲೈಫ್ ಹಾಳಾಗುತ್ತೆ, ಹಂಗೆ ಹಿಂಗೆ ಅಂತ ಏನು ಹೇಳ್ಬೇಡಿ. ನಮ್ಮ ಹಾಸನಲ್ಲಿ ಈ ಕೋರ್ಟ್ ನೋಡಿದ್ದೀರಲ್ವಾ, ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಒಂದು ಪೋಕ್ಸೋ ಇದ್ದೇ ಇರುತ್ತೆ, ಕೋರ್ಟ್ ಇದ್ದೇ ಇರುತ್ತೆ. ಅದರಲ್ಲಿ ಸೀನಿಯರ್ ಮೋಸ್ಟ್ ಜಡ್ಜ್, ಎಕ್ಸ್ಪೀರಿಯನ್ಸ್ ಪರ್ಸನ್ ಜಡ್ಜ್ ಕುತ್ಕೋತಾರೆ ನಿಮ್ ಜೊತೆ. ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ. ನಾವು ಓದುತ್ತಿರುವ ಈ ವಯಸ್ಸಿನಲ್ಲಿ ನಮ್ಮಂತೆ ಕೆಲ ಮಕ್ಕಳು ಕೆಲಸ ಮಾಡ್ತಿರ್ತಾರೆ. ಅದು ನ್ಯಾಯವೇ, ತರ್ಕಬದ್ಧವೇ? ಏನ್ ಹೇಳ್ತೀರಾ? ನ್ಯಾಯ ಆದ್ರೆ ಹೇಗಾಗುತ್ತೆ? ಅಲ್ಲ ಅಂದ್ರೆ ಹೇಗೆ? ಜೋರಾಗಿ ಹೇಳಿ. ಅದು ಬಾಲಕಾರ್ಮಿಕರ ಆಗುತ್ತೆ. ಯಾಕಂದ್ರೆ ಅದು ಫ್ಯಾಮಿಲಿ ಪ್ರಾಬ್ಲಮ್ ಏನೇ ಇರಲಿ, ಅದು ಅಡ್ಮಿಟ್ ಆಗಲ್ಲ. ಇದನ್ನೆಲ್ಲ ಕಾರ್ಯಕ್ರಮದ ನಿರೂಪಣೆಯನ್ನು ಕಾವ್ಯ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರೆ, ಲಿಖಿತ್ ಜಿಡಿ ಅವರು ಅತಿಥಿಗಳನ್ನು ಸ್ವಾಗತಿಸಿ ಕೊನೆಯಲ್ಲಿ ವಂದನಾರ್ಪಣೆ ಮಾಡಿದರು. ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಅರ್ಜುನ್ ಸೇರಿದಂತೆ 100 ವಿದ್ಯಾರ್ಥಿಗಳು ಮತ್ತು ಬೋಧಕ ವರ್ಗದವರು ಉಪಸ್ಥಿತರಿದ್ದು ಕಾನೂನು ಮಾಹಿತಿಯನ್ನು ಪಡೆದುಕೊಂಡರು.